ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಕೇಳಿ ಬಂದಿದೆ. ನಾನೀಗ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ದೇಗುಲದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಿಂದೂ ಪುಣ್ಯಕ್ಷೇತ್ರಗಳ ಸಂರಕ್ಷಣಾ ಸಮಿತಿಯಿಂದ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಬೇಕು. ಯಾಕಂದರೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಚಾಮುಂಡಿ ಬೆಟ್ಟ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಒಂದು ಪುಣ್ಯಕ್ಷೇತ್ರ. ಕೇವಲ ನಮ್ಮ ಜಿಲ್ಲೆಗಳಿಂದಲ್ಲ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಹೀಗಾಗಿ ಆ ಒಂದು ಸ್ಥಳದ ಪಾವಿತ್ರ್ಯತೆಯನ್ನು ಕಾಪಾಡುವಂಥದ್ದು ಎಲ್ಲರ ಜವಾಬ್ದಾರಿಯಾಗಿದೆ. ಯಾಕಂದರೆ ಅಲ್ಲಿ ಬಂದು ಹರಕೆಯನ್ನು ಕಟ್ಟಿಕೊಂಡಂಥವರು ಮತ್ತು ಸಾಕಷ್ಟು ರಾಜಕಾರಣಿಗಳು ಸೇರಿದಂತೆ ಭಕ್ತರಿಗೆ ಒಳಿತಾಗಿದೆ. ಹೀಗಾಗಿ ಆ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆಯನ್ನು ಕಾಪಾಡ್ಕೋಬೇಕು ಅಂತೇಳಿದರೆ ವಸ್ತ್ರ ಸಂಹಿತೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಯಾಕಂದರೆ ಅಲ್ಲಿ ಬರುವಂತಹ ಪ್ರವಾಸಿಗರು ಬೇರೆ ಬೇರೆ ದಿರಿಸುಗಳನ್ನು ಧರಿಸಿ ಬರ್ತಾರೆ. ಇದರಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಬರ್ತದೆ. ಈ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆ ತಕ್ಷಣವೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹಿಂದೂ ಪುಣ್ಯಕ್ಷೇತ್ರಗಳ ಸಂರಕ್ಷಣಾ ಸಮಿತಿಯಿಂದ ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮುಜರಾಯಿ ಸಚಿವರಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದಲ್ಲಿ ಯಾವ ಕಾರಣಕ್ಕಾಗಿ ಚಾಮುಂಡಿ ಬೆಟ್ಟದಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತರಬೇಕು ಮತ್ತು ಅದರ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಳುವಂಥದ್ದು ಎಷ್ಟು ಮಹತ್ವದ್ದಾಗಿದೆ ಮತ್ತು ಎಷ್ಟು ಪ್ರಮುಖವಾಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸಕ್ಕೆ ಹಿಂದೂ ಪುಣ್ಯಕ್ಷೇತ್ರಗಳ ಹಿತರಕ್ಷಣಾ ಸಮಿತಿಯವರು ಮುಂದಾಗಿದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಈ ಹಿಂದೆ ಸಹ ಇದು ಕೂಗು ಕೇಳಿ ಬಂದಿತ್ತು. ಚಾಮುಂಡಿ ಬೆಟ್ಟಕ್ಕೆ ಅಡ್ಡಾದಿಡ್ಡಿಯಾಗಿ ಬೇಕಾಬಿಟ್ಟಿಯಾಗಿ ದಿರಿಸುಗಳನ್ನು ಧರಿಸಿ ಬರುವಂಥದ್ದು ಸರಿಯಲ್ಲ. ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಬೇಕು ಮತ್ತು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕಂದರೆ ಅಲ್ಲಿ ಪ್ರತಿನಿತ್ಯ ಹೋಮ, ಹವನ, ಪ್ರಾರ್ಥನೆ, ಅಭಿಷೇಕ ಸೇರಿದಂತೆ ಬೇರೆ ಬೇರೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತದೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೆರವೇರಿಸುವಂಥ ಸ್ಥಳದಲ್ಲಿ ಬರುವಂತಹ ಭಕ್ತರು ಅದನ್ನು ಪಾಲಿಸಬೇಕು ಅನ್ನೋ ಒಂದು ಒತ್ತಾಯ ಕೇಳಿ ಬಂದಿತ್ತು. ಅದಕ್ಕೆ ಪೂರಕವೆಂಬಂತೆ ಇವತ್ತು ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅಭಿಯಾನವನ್ನು ಮಾಡುವಂತಹ ಉದ್ದೇಶವನ್ನು ಸಹ ಸಮಿತಿ ಹೊಂದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಮಿತಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಚಾಮುಂಡಿ ಬೆಟ್ಟದ ಪಾವಿತ್ರ್ಯತೆ, ಇಡೀ ನಾಡಿನ ಅಧಿದೇವತೆಯ ಸನ್ನಿಧಾನ, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಈಗಾಗಲೇ ಆ ಒಂದು ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ. ಹಾಸನಾಂಬ ದೇಗುಲದ ಒಂದು ಏನು ವರ್ಷಕ್ಕೊಮ್ಮೆ ತೆರೀತದೆ. ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದರೆ ವಸ್ತ್ರ ಸಂಹಿತೆಯೊಂದಿಗೆ ಬನ್ನಿ ಅಂತೇಳಿ. ತಮ್ಮ ಒತ್ತಾಯ ಏನು? ಈಗಾಗಲೇ ಅನೇಕ ಬಾರಿ ಹೇಳ್ತಾ ಬಂದಿದ್ದೀವಿ, ಏನು ಯಾವುದೇ ಹಿಂದೂಗಳ ದೇವಸ್ಥಾನ ಇರ್ಬೋದು ಅಲ್ಲಿ ಒಂದು ವಸ್ತ್ರ ಸಂಹಿತೆ ಇರಬೇಕು. ನಮಗೆ ಟೂರಿಸ್ಟ್ ಸ್ಪಾಟ್ಗೆ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ವ್ಯತ್ಯಾಸ ಸ್ಪಷ್ಟವಾಗಿ ಇರಬೇಕು. ಅದರಲ್ಲೂ ಚಾಮುಂಡಿ ದೇವಿ ಅಂತಂದರೆ ನಾಡ ಅಧಿದೇವತೆ, ಮೈಸೂರಿನವ್ರಿಗಂತೂ ವಿಶೇಷವಾದಂಥ ಸಂಬಂಧ, ಭಕ್ತಿ ಭಾವ. ಆ ಒಂದು ಏನು ಹೇಳಿದ್ರು ಭಯ ಭಕ್ತಿ ಅನ್ನೋದಿರಬೇಕು ಅಂತಂದರೆ ಅಲ್ಲಿ ಸೂಕ್ತವಾದಂಥ ವಸ್ತ್ರಗಳಿರಬೇಕು. ಅದು ಪುರುಷರಿಗಾಗ್ಬೋದು, ಮಹಿಳೆಯರಿಗಾಗ್ಬೋದು. ಒಂದು ವಸ್ತ್ರ ಸಂಹಿತೆ ಅನ್ನೋದಿದ್ದರೆ ಅದು ಇನ್ನಷ್ಟು ಚೆನ್ನಾಗಿರ್ತದೆ. ಏನು ನಾವು ಧಾರ್ಮಿಕತೆಯಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಅದಕ್ಕೆ ಮತ್ತಷ್ಟು ಅರ್ಥಪೂರ್ಣವಾಗಿರ್ತದೆ ಅನ್ನೋದು ನಮ್ಮ ಭಾವನೆ. ಸರ್ಕಾರ ಯಾವುದೇ ಯೋಜನೆಗಳ ತಂದರೂ ಸಹ ನಾಡ ಅಧಿದೇವತೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆಗೆ 2,000 ಏನಿದೆ ಅದನ್ನು ಅಲ್ಲಿ ಕೊಡುವಂಥ ಕೆಲಸ ಆಗಿತ್ತು. ಸೊ ಯಾಕೆ ವಸ್ತ್ರ ಸಂಹಿತೆಯನ್ನು ಸರ್ಕಾರ ಜಾರಿಗೆ ತರ್ತಲ್ಲ? ಏನು ಒತ್ತಾಯಿಸ್ತೀರಾ? ನಮ್ಮ ಹಿಂದೂ ಸಂಘಟನೆಗಳಿಂದ ಬಹಳಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಮಾಡ್ಕೊಂಡು ಬರ್ತಾಯಿದ್ದೀವಿ, ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ನಮ್ಮ ಸಾರ್ವಜನಿಕರುಗಳಿಗೆ ಮತ್ತು ಸನಾತನಿಗಳಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೂ ದೇವಾಲಯಗಳಿಗೂ ವ್ಯತ್ಯಾಸ ಗೊತ್ತಿಲ್ಲ. ಪ್ರೇಕ್ಷಣೀಯ ಸ್ಥಳಗಳಿಗೆ ಯಾವ ರೀತಿ ಹೋಗ್ತಾರೆ ಅದೇ ರೀತಿ ಇಲ್ಲಿಗೆ ಬರಬೇಕು ಅಂತೇಳಿ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರುವಂಥದ್ದು, ಯಾವುದೆಲ್ಲ ದೇವಸ್ಥಾನಗಳಿದೆ, ಮೊದಲು ಮುಜರಾಯಿ ಇಲಾಖೆಗೆ ಬರುವಂಥ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ವಸ್ತ್ರ ಸಂಹಿತೆ ಜಾರಿ ಮಾಡಿ. ಸಾರ್ವಜನಿಕರು ಅದನ್ನು 100ಕ್ಕೆ 200 ಭಾಗ ಪಾಲನೆ ಮಾಡ್ತಾರೆ. ಈಗಿರೋವಂಥದ್ದು ಏನು ಅಂತ ಹೇಳಿದ್ರೆ, ಸಾರ್ವಜನಿಕರು ತಮ್ಮ ಅರಿವನ್ನು ಅರಿತುಕೊಂಡು ಈ ದೇವಸ್ಥಾನಗಳಿಗೆ ಸರ್ಕಾರ ಮಾಡೋದಕ್ಕೆ ಮುಂಚೆ ಅವರು ಕೂಡ ವಸ್ತ್ರ ಸಂಹಿತೆಯಲ್ಲಿ ಬಂದರೆ ಆ ದೇವರಲ್ಲಿ ಭಕ್ತಿ ಭಾವನೆ ಮೂಡುತ್ತೆ. ನಮ್ಮ ಹಿಂದೂ ಸನಾತನಿಗಳಲ್ಲಿ ಹೇಳಿದೆ, ಪೂಜೆ ಮಾಡಿಸುವವರಿಗೆ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ವಸ್ತ್ರ ಸಂಹಿತೆ ಇದೆ ಮತ್ತು ದೇವಸ್ಥಾನಕ್ಕೆ ಬರುವಂಥವ್ರಿಗೂ ಇದೆ. ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ದಯವಿಟ್ಟು ಹಿಂದೂಗಳಲ್ಲಿ ಮನವಿ ಮಾಡ್ಕೊಳ್ಳೋವಂಥದ್ದು. ಪಿಕ್ನಿಕ್ ಸ್ಪಾಟಿಗೆ ಬಂದಂಗೆ ಅಥವಾ ನೀವು ಬಲಮುರಿಗೆ ಹೋದಂಗೆ, ಕೊಡೈಕೆನಾಲ್ಗೆ ಹೋದಂಗೆ ದೇವಸ್ಥಾನಕ್ಕೆ ಬರಬೇಡಿ, ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ. ದೇವಸ್ಥಾನ ಅಂದರೆ ಪವಿತ್ರತೆ ಇದೆ. ನಮ್ಮ ವರದಿಗಾರರು ಅವರೆಲ್ಲ ಹೇಳೋ ರೀತಿ ಇಲ್ಲಿ ರಾಜ್ಯ ಸರ್ಕಾರ ಯಾವ ಯೋಜನೆಗಳು ಮಾಡಿದೆ ಅದೆಲ್ಲವನ್ನು ಮೊದಲು ಸಮರ್ಪಣೆ ಮಾಡಿದಂಥದ್ದು ತಾಯಿ ಚಾಮುಂಡೇಶ್ವರಿಗೆ. ಇವತ್ತು ತಾಯಿ ಚಾಮುಂಡೇಶ್ವರ ಶಕ್ತಿ ಅನ್ನೋಂಥದ್ದು ಜಗದ್ವಿಖ್ಯಾತಿಯಾಗಿದೆ. ಅದರಿಂದ ಮತ್ತೊಮ್ಮೆ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ಬಹಳ ಬೇಗ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಸರ್, ಈಗ ಒಂದು ಕಡೆ ಚಾಮುಂಡಿ ಬೆಟ್ಟದ ಪಾವಿತ್ರ್ಯತೆ ಯಾವ ರೀತಿ ಹಾಳಾಗ್ತಾ ಇದೆ? ಯಾಕಂದರೆ ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಬಿಯರ್ ಬಾಟಲ್ಗಳು ಈ ರೀತಿಯಾದಂಥ ಸಿಕ್ತು. ಸೊ ಯಾವ ರೀತಿ ಅದು ಪಾವಿತ್ರ್ಯತೆ ಹಾಳಾಗ್ತಾ ಇದೆ ಮತ್ತು ಅದನ್ನ ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅಂತ ತಮ್ಮ ಒತ್ತಾಯ? ಈಗ ನೀವೇ ತಿಳಿದಾಗೆ ಕಳೆದ 1 ತಿಂಗಳ ಹಿಂದೆ ದಸರಾ ಶುರುವಾಗೋಕ್ಕೆ ಮುಂಚೆ
ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕನಿಷ್ಠ 10 ಚೀಲಗಳಷ್ಟು ಬಿಯರ್ ಬಾಟ್ಲುಗಳು ಈ ರೀತಿ ಎಲ್ಲ ಚಾಮುಂಡಿ ಬೆಟ್ಟದಲ್ಲಿ ದೊರಕಿದ್ದುಂಟು. ಇದಕ್ಕೆ ಕಾರಣ ಏನಂದರೆ ಅಲ್ಲಿ ಭದ್ರತೆಯ ಕೊರತೆ. ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅಲ್ಲಿ ಭದ್ರತೆ ಕೊಡೋದಕ್ಕೆ ವೈಫಲ್ಯ ಅಂತೇಳಿ ನಾನು ಇದ್ರ ಮೂಲಕ ಹೇಳಕ್ಕೆ ಬಯಸ್ತೀನಿ. ಮತ್ತು ಇವತ್ತು ದೇವಸ್ಥಾನಗಳಿಗೆ ಬರೋವಂಥ ಭಕ್ತರು ಬಟ್ಟೆಗಳನ್ನು ಒಳ್ಳೆ ರೀತಿಯಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗೋ ರೀತಿಯಲ್ಲಿ ಹಾಕೊಬಂದರೆ ಅಲ್ಲಿ ಬರೋವಂಥವ್ರಿಗೂ ಕೂಡ ಆ ಭಕ್ತಿ ಭಾವಗಳು ಅವ್ರ ಮನಸ್ಸಲ್ಲಿ ಮೂಡುತ್ತೆ. ಸೊ ಬಟ್ಟೆಗಳು ಇವತ್ತು ಬೇಗ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಬೀರೋವಂಥದ್ದಿರುತ್ತೆ. ಅದಕ್ಕೆ ಪರಿಣಾಮವಾಗಿ ಇವತ್ತು ನೀವು ಸುತ್ತಮುತ್ತಲು ನಡೀತಿರೋಂಥ ದುರ್ಘಟನೆಗಳು ನೋಡ್ತಾ ಇದ್ದೀರಿ. ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ವಸ್ತ್ರ ಸಂಹಿತೆ ಜಾರಿ ಮಾಡಿ ಚಾಮುಂಡಿ ಬೆಟ್ಟದ ಪಾವಿತ್ರತೆಯನ್ನು ಉಳಿಸಬೇಕು ಅಂತೇಳಿ ಹಿಂದೂ ಪುಣ್ಯಕ್ಷೇತ್ರ ಸಂರಕ್ಷಣಾ ವತಿಯಿಂದ ಬೇಡಿಕೊಳ್ತೇವೆ. ಇದು ಹಿಂದೂ ಪುಣ್ಯಕ್ಷೇತ್ರಗಳ ಸಂರಕ್ಷಣಾ ಸಮಿತಿಯ ಸದಸ್ಯರ ಮಾತು. ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಸನ್ನಿಧಾನ ಚಾಮುಂಡಿ ಬೆಟ್ಟ ಪುಣ್ಯಕ್ಷೇತ್ರವಾಗಿ ಉಳ್ಕೋಬೇಕು, ಪ್ರವಾಸಿ ತಾಣ ಅಥವಾ ಪಿಕ್ನಿಕ್ ಆಗಿ ಬದಲಾಗೋದು ಬೇಡ. ಈ ನಿಟ್ಟಿನಲ್ಲಿ ಅಲ್ಲಿ ಬರುವಂತಹ ಭಕ್ತರ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಸ್ವಯಂ ಪ್ರೇರಿತವಾಗಿ ವಸ್ತ್ರ ಸಂಹಿತೆಯನ್ನು ನೀವೇ ಜಾರಿಗೆ ತಂದುಕೊಳ್ಳಿ ಅಥವಾ ಸರ್ಕಾರ ಈ ಕೂಡಲೇ ಚಾಮುಂಡಿ ಬೆಟ್ಟದ ದೇಗುಲಕ್ಕೆ ಬರುವಂಥ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಿ ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.